ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 139ನೇ ಅಧ್ಯಾಯ 16ನೇ ವಾಕ್ಯ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಪ್ರಿಯರೇ, ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ತಿಳ್ಕೊಂಡಿದ್ದಾನೆ. ದೇವರು ನಮ್ಮನ್ನು ಗಮನಿಸಿದ್ದಾನೆ. ದೇವರು ನಮ್ಮನ್ನು ನೋಡಿದ್ದಾನೆ. ನಾವು ಅನೇಕ ಸಮಯ ಅಂದುಕೊಳ್ಳುತ್ತೇವೆ, ನಾವು ಯಾಕಾದರೂ ಹುಟ್ಟಿದ್ವಪ್ಪ, ನಾವು ಹುಟ್ಟಿ ಏನು ಪ್ರಯೋಜನವಿದೆ, ಅಯ್ಯೋ ದೇವರೇ ನಾನು ಹುಟ್ಟಲೇಬಾರ್ದಿತ್ತು, ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ನಾವು ಅಂದುಕೊಳ್ಳುತ್ತೇವೆ. ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಇನ್ನು ಕೇವಲ ಪಿಂಡವಾಗಿರುವಾಗಲೇ ದೇವರ ಕಣ್ಣುಗಳು ನಮ್ಮನ್ನು ನೋಡಿದ್ದಾವೆ. ದೇವರ ಕಣ್ಣುಗಳು ನಮ್ಮ ಮೇಲೆ ಬಿದ್ದಿದ್ದಾವೆ. ದೇವರು ನಮ್ಮನ್ನು ನೋಡಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ಆಯುಷ್ಕಾಲವ ಪ್ರಥಮ ದಿನ ಪ್ರಾರಂಭವಾಗುವ ಮುಂಚೆ, ಅಂದರೆ ನಾವು ಹುಟ್ಟುವುದಕ್ಕಿಂತ ಮುಂಚಿತ ನಮ್ಮ ಆಯುಷ್ಕಾಲವು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾವೆಷ್ಟು ದಿವಸ ಬದುಕಿರುತ್ತೇವೆ, ನಾವು ಬದುಕಿರುವಾಗ ಏನೆಲ್ಲ ಮಾಡುತ್ತೇವೆ, ಯಾವ್ಯಾವ ಒಳ್ಳೆಯದು ಮಾಡುತ್ತೇವೆ, ಯಾವ್ಯಾವ ಕೆಟ್ಟದನ್ನು ಮಾಡುತ್ತೇವೆ, ಯಾವುದೆಲ್ಲ ಒಳ್ಳೆಯದು ನಡೆಯುತ್ತೆ, ಯಾವುದೆಲ್ಲ ಕೆಟ್ಟದು ನಡೆಯುತ್ತೆ ಎಂಬುದು ಪ್ರತಿಯೊಂದು ಕಾರ್ಯವು ನಮ್ಮ ದಿನಗಳು, ಅಂದರೆ ನಾವು ಯಾವಾಗ ಸಾಯ್ತೇವೆ, ಯಾವ ಸಮಯದಲ್ಲಿ ಹುಟ್ಟುತ್ತೇವೆ, ಯಾವ ದಿನ ಹುಟ್ಟುತ್ತೇವೆ, ಯಾವ ದಿನಾಂಕದಲ್ಲಿ ಸಾಯ್ತೇವೆ ಎಂಬುದಾಗಿ ಈ ಲೋಕದಲ್ಲಿರುವ ಯಾವ ವೈದ್ಯರಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರೇರೆ, ಎಲ್ಲ ವೈದ್ಯರು ಕೂಡ ಇಂಥ ದಿನದಲ್ಲಿ ಹುಟ್ಟಬಹುದು ಅಂಥೇಳಿ ಹೇಳಬಹುದು. ಕೆಲವು ವೈದ್ಯರುಗಳು ಇಂಥ ದಿನಗಳನ್ನು ಹುಟ್ಟಬಹುದೆಂಬುದಾಗಿ ನಮಗೆ ಒಂದು ಡೇಟನ್ನು ಕೊಡ್ತಾರೆ. ಆದರೆ ನನ್ನ ಕರ್ತನಾದ ದೇವರು ಒಬ್ಬನು ಮಾತ್ರವೇ ಗೊತ್ತುಂಟು. ಯಾವ ವೈದ್ಯನು ಕೂಡ ನಮ್ಮ ಮರಣದ ದಿನವನ್ನು ಆತನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಆಯುಷ್ಕಾಲ ಇಷ್ಟು ವರ್ಷ ಇರುತ್ತೆ, ನಾವು ಇಷ್ಟು ವರ್ಷ ಬದುಕಿರುತ್ತೇವೆ ಎಂಬುದಾಗಿ ಯಾವ ವೈದ್ಯನು, ಯಾವ ವಿಜ್ಞಾನಿಯು, ಯಾವ ಜ್ಞಾನವಂತನು, ಈ ಲೋಕದಲ್ಲಿರುವ ಯಾವ ಜ್ಞಾನಿಯು, ಯಾವ ಸಮರ್ಥನು, ಯಾರೇ ಆಗಿರಲಿ, ಯಾವ ಅಧಿಕಾರಿಯೇ ಆಗಿರಲಿ, ನಮ್ಮ ಆಯುಷ್ಕಾಲ ಇಷ್ಟು ವರ್ಷ ಎಂಬುದಾಗಿ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಆಯುಷ್ಕಾಲ ಪ್ರಥಮ ದಿನದ ಮೊದಲನೇ ದಿನವೇ ದೇವರಿಗೆ ಎಲ್ಲವೂ ಗೊತ್ತಿದೆ. ನಾವು ಎಷ್ಟು ದಿವಸ ಬದುಕುತ್ತೇವೆ, ಯಾವಾಗ ಸಾಯ್ತೇವೆ ಎಂಬುದಾಗಿ ದೇವರಿಗೆ ಗೊತ್ತುಂಟು. ಆದ್ದರಿಂದಲೇ ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮನ್ನು ನೋಡಿದ್ದಾನೆ. ನಮ್ಮನ್ನು ಪ್ರತಿಷ್ಠಿಸಿ, ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ನೀವುಗಳು ಈ ದೇವರನ್ನ ತಿಳ್ಕೊಂಡ ನಾನು ನೀವೇ ಶ್ರೇಷ್ಠರು, ಅಮೂಲ್ಯರು ಆಗಿದ್ದೇವೆ, ಪ್ರಿಯರು ಆಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಿಮ್ಮನ್ನು ಯಾರು ನೋಡ್ತಾ ಇಲ್ಲ, ನಿಮ್ಮನ್ನು ಯಾರು ಪ್ರೀತಿಸ್ತಾ ಇಲ್ಲ ಅಂಥೇಳಿ ನೀವು ಕೊರಗಬೇಡ್ರಿ. ನಿಮ್ಮನ್ನು ನೋಡುವ ದೇವರು, ನಿಮ್ಮನ್ನು ಪ್ರೀತಿಸುವ ದೇವರು, ನಿಮಗಾಗಿ ಚಿಂತಿಸುವ ದೇವರು, ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ದೇವರು ಒಬ್ಬನಿದ್ದಾನೆ ಅಂದರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈಗೋ ದೇವರೇ ಅಪ್ಪ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಸ್ವಾಮಿ ಅಪ್ಪ, ನಾವು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನಮ್ಮನ್ನು ಕಂಡಿದ್ದಾವೆ. ನಮ್ಮ ಆಯುಷ್ಕಾಲವು ಪ್ರಥಮ ದಿನ ಮೊದಲೇ ಸ್ವಾಮಿ ನಿನಗೆಲ್ಲವೂ ಗೊತ್ತಿದೆ ಸ್ವಾಮಿ. ನಾವು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿಯೇ, ನಾವು ಉದರದಿಂದ ಬರುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ತಿಳಿದಿರುವ ಆತ ನೀನೊಬ್ಬನೇ ಸ್ವಾಮಿ. ಈ ಲೋಕದಲ್ಲಿರುವ ಯಾವ ಅಧಿಕಾರಿಯು, ಯಾವ ವೈದ್ಯನು, ಯಾವ ವಿಜ್ಞಾನಿಯು ತಿಳಿಯದ ಕಾರ್ಯಗಳು ಸ್ವಾಮಿ, ನಮ್ಮ ಮರಣವನ್ನು ಕುರಿತಾಗಿ, ನಮ್ಮ ಜೀವಿತದಲ್ಲಿ ನಡೆಯುವ ಎಲ್ಲ ಘಟನೆಗಳ ಕುರಿತಾಗಿ ತಿಳಿದ ಒಬ್ಬನೇ ದೇವರು, ಆತ ನೀನೇ ಸ್ವಾಮಿ. ಅಪ್ಪ, ನಿನ್ನ ಚಿತ್ತದಂತೆ ನಮ್ಮ ಜೀವಿತವನ್ನು ರೂಪಿಸು, ಕಟ್ಟಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.